ಇನ್ನೊಂದು ಕಡೆ ಸಂಸತ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ LPG ಕೊರತೆಯದ್ದೇ ಜೋರು ಚರ್ಚೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಆರಂಭಿಸಿದರು. ಹಿಗ್ಗಾಮುಗ್ಗಾ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವರು ಎಪ್ಸ್ಟೀನ್ನ ಆತ್ಮೀಯ ಮಿತ್ರರು ಅಂತ ಹೇಳಿದಾಗ ಸ್ಪೀಕರ್ ಅದನ್ನು ತಡೆದರು. ಯಾವ ವಿಷಯ ಮಾತಾಡಬೇಕು ಅಂತ ನೀವು ನೋಟಿಸ್ ಕೊಟ್ಟಿದ್ದೀರೋ ಆ ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ವಿವರವಾದ ಉತ್ತರ ಕೊಟ್ಟರು. ಚಿಂತೆ ಮಾಡಬೇಕಾದ ಸನ್ನಿವೇಶ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವರು ಲೋಕಸಭೆಯಲ್ಲಿ ಆಗಿದ್ದಿತು. ನಮಗೂ ಅದೇ ಪ್ರಶ್ನೆ ಇತ್ತು. ಆರಂಭದಿಂದ ಏನು ಹೇಳ್ತಾ ಬಂದರು? 7-8 ವಾರಕ್ಕಾಗುವಷ್ಟು ಕ್ರೂಡ್ ಆಯಿಲ್ ಇದೆ, 7-8 ವಾರಕ್ಕಾಗುವಷ್ಟು ಕ್ರೂಡ್ ಆಯಿಲ್ ಇದೆ. ಮತ್ತು ಪ್ರಶ್ನೆ ಮತ್ತು ಯುದ್ಧ ಶುರುವಾಗಿ ಒಂದೇ ವಾರ ಆಗಿದೆ. ಆಗಲೇ ಆಲ್ರೆಡಿ ಕಮರ್ಷಿಯಲ್ LPG ಇಲ್ಲ, ಕಮರ್ಷಿಯಲ್ ಸಿಲಿಂಡರೇ ಇಲ್ಲ ಒಂದೇ ವಾರಕ್ಕೆ. ಅದಕ್ಕೆ ಟೆಕ್ನಿಕಲ್ ರೀಸನ್ಸ್ ಇದ್ದಾವೆ. ಟೆಕ್ನಿಕಲ್ ರೀಸನ್ಸ್ ಕ್ರೂಡ್ ಆಯಿಲ್ 60-70 ದಿನಕ್ಕೆ ಇರುವಷ್ಟು ಸ್ಟಾಕ್ ಇರೋದು ಹೌದು. ಎಲ್ಲರೂ ಪೆಟ್ರೋಲ್ನ ಕೊರತೆ ಆಯಿತು, ಡೀಸೆಲ್ನ ಕೊರತೆ ಆಯಿತು ಅಂತ ಕೇಳಿದ್ವ ನಾವು ಸುದ್ದಿನ? ಇಲ್ಲ, ಪೆಟ್ರೋಲ್ ಡೀಸೆಲ್ ಸಪ್ಲೈ ಇದೆ. LPGದ ಸಮಸ್ಯೆ. LPG ಪ್ರೊಡಕ್ಷನ್ನು 28% ಜಾಸ್ತಿ ಮಾಡಿದ್ದಾರೆ. ಗೃಹ ಬಳಕೆ LPGಗೆ ತೊಂದರೆ ಇಲ್ಲ. ಮನೆಗಳಿಗೆ ನೀವು ಪ್ಯಾನಿಕ್ ಬುಕ್ಕಿಂಗ್ ಮಾಡಿದ್ರೆ ಬರೋದು ಸಮಸ್ಯೆ ಆಗುತ್ತಷ್ಟೇ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ವಾರಕ್ಕೆ ಖಾಲಿ ಆಗ್ತಿದೆ ಅಂತಂದರೆ ಒಂದು ಬುಕ್ ಮಾಡ್ಕೊಳ್ಳಿ. ಅಷ್ಟಿದ್ರೆ ಸಮಸ್ಯೆನೇ ಇಲ್ಲ ದೇಶದಲ್ಲಿ. ಇದನ್ನು ಕಮರ್ಷಿಯಲ್ ಸಿಲಿಂಡರ್ನ ಉದ್ದೇಶಪೂರ್ವಕವಾಗಿ, ಅಂದರೆ ಗೃಹ ಬಳಕೆ ಕಡಿಮೆ ಆಗಬಾರ್ದು, ಇಂಪೋರ್ಟ್ ಕಡಿಮೆ ಆಗಿದೆ, ಬರೋದು ಕಡಿಮೆ ಆಗಿದೆ, ಗೃಹ ಬಳಕೆ ಕಡಿಮೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ನಿಲ್ಲಿಸಿದ್ದಾರೆ. ಮತ್ತು ಸ್ಟಾಕ್ 60 ದಿವಸದ್ದು 7-8 ವಾರದ್ದು ಕ್ರೂಡ್ ಆಯಿಲ್ ಇದೆ. ಕ್ರೂಡ್ ಆಯಿಲ್ನಿಂದನೇ LPG ಆಗೋದು. LPG ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಸ್ಟಾಕ್ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ಅಲ್ಲ, ಫೈನಾನ್ಷಿಯಲಿ ವಯಬಲ್ ಅಲ್ಲ ಅದು. LPGನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ತುಂಬ ಲೋ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ನಂಬರ್ಸು ಇದೆ ನನ್ನ ಹತ್ರ, ಕನ್ಫರ್ಮ್ ಅಲ್ಲ ಅನ್ನೋ ಕಾರಣ ತುಂಬ ಲೋ ಟೆಂಪರೇಚರ್ನಲ್ಲಿ ಮೇಂಟೈನ್ ಮಾಡ್ಕೋಬೇಕು, ಅದನ್ನು ಸ್ಟಾಕ್ ಇಟ್ಕೋಬೇಕು. ಅದರ ಖರ್ಚು ತುಂಬ ಜಾಸ್ತಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ 5 ರೂಪಾಯಿ ಟೊಮ್ಯಾಟೋನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ದಿನಕ್ಕೆ 15 ರೂಪಾಯಿ ಖರ್ಚು ಮಾಡು ಅಂದರೆ ಹುಚ್ಚರಾಟ ಅನ್ನೋದಿಲ್ವಾ? ದಿನ ಫ್ರೆಶ್ ತರ್ಬೋದಲ್ಲ ಅಂತಿರಲ್ಲ. LPG ಕಥೆನೂ ಹಾಗೆ. ಯಾವ ದೇಶವೂ ಹೀಗೆ 4 ತಿಂಗಳು 5 ತಿಂಗಳು LPG ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಅದು ಅಲ್ಲೇ ಉತ್ಪಾದನೆ ಆಗಬೇಕು, ಅಲ್ಲೇ ಸರಬರಾಜು ಆಗಬೇಕು. ಆ ಕಾರಣಕ್ಕಾಗಿ LPGಯ ಕೊರತೆಯಾಗಿದೆ. ಸಮಸ್ಯೆ ಹೆಚ್ಚಾಗಬಹುದಾ? ಆಗುವ ಸಾಧ್ಯತೆ ಇದೆ. ಪ್ರಿಪೇರ್ ಆಗಿರೋಣ. ಪೆಟ್ರೋಲು ಡೀಸೆಲ್ಗೂ ಕೊರತೆ ಆಗಬಹುದಾ? ಯುದ್ಧ ಮುಂದುವರೆದ್ರೆ ಆಗುತ್ತೆ. ಪ್ರಿಪೇರ್ ಆಗಿರೋಣ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಒಂಥರ ಕೊಲೆಟ್ರಲ್ ಡ್ಯಾಮೇಜ್ ಇದ್ದಂಗೆ ಅಷ್ಟೇ. ಆಗುತ್ತೆ ಡ್ಯಾಮೇಜು. ಎಲ್ಲ ದೇಶಗಳಿಗಾದ ಪರಿಣಾಮ ನಮ್ಮ ಮೇಲಾಗುತ್ತೆ. ಲೆಟ್ ಅಸ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.